ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು, ನನಗೊಂದು ಹೆಜ್ಜೆ ಸಾಕು, ನನಗೊಂದು ಮುನ್ನ ಇಂತಿರದ ಇಷ್ಟು ದಿನ ಕಷ್ಟದ ಹಿಡಿದು ಜ್ಞಾನವೆಂಬ ಕತ್ತಲೆಯಿಂದ ನಮ್ಮಲ್ಲಿ ಒಂದು ದೂರದೃಷ್ಟಿಸದ ಒಂದು ಕನಸು ಬೇಕು. ಕನಸಿದ್ರೆ ಮಾತ್ರ ನನಸಾಗಲಿಕ್ಕೆ ಸಾಧ್ಯ. ನಮ್ಮ ಸಂದಿಗ್ಧವಾದಂಥ ವ್ಯವಸ್ಥೆಗಳಲ್ಲಿ ಸಮಸ್ಯೆಗಳು ಬಂದಾಗ ಮಾತ್ರ ನಿವಾರಣೆ ಮಾಡುವಂಥ ಕೆಲಸ ಕಾರ್ಯಗಳು, ಬಗ್ಗೆ, ನವೀಕರಣದ ಬಗ್ಗೆ, ಸಮೃದ್ಧೀಕರಣದ ಬಗ್ಗೆ ಯಾವ ರೀತಿಯಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ 3 ದಿವಸಗಳಲ್ಲಿ ಈ ಒಂದು ಕಾರ್ಯಾಗಾರದಲ್ಲಿ ಒಂದು ರೂಪರೇಷೆ ಸಿಗುವಂಥ ಅವಕಾಶಗಳಾಗಲಿಕ್ಕಿದೆ. ನಾವು ಪ್ರಥಮವಾಗಿ ನಾನು ಹಿಂದೆ ಕೂಡ ಲೋಕಸಭಾ ಸದಸ್ಯನಾಗಿರುವಂಥ ಸಮಯದಲ್ಲಿ ಕೂಡ ನಮ್ಮ ಇಡೀ ಕೋಸ್ಟಲ್ ಏರಿಯಾಕ್ಕೆ, ಕರಾವಳಿ ಪ್ರದೇಶಕ್ಕೆ ಡಾಕ್ಟರ್ ವಿನಯ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿದ್ರು. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಕಾರ್ಯದರ್ಶಿಯಾಗಿ, ಎಲ್ಲ ಜಿಲ್ಲಾಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ಸದಸ್ಯರಾಗಿ ಸಾಕಷ್ಟು ರೀತಿಯ ಕರಾವಳಿ ಪ್ರದೇಶದ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ, ನಮ್ಮ ಸಂಪನ್ಮೂಲತೆ ಏನು, ನಮ್ಮ ಅನಿವಾರ್ಯತೆಗಳೇನು ಅನ್ನೋದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ವಿಚಾರ ವಿನಿಮಯ ಮಾಡುವಂಥ ಅವಕಾಶಗಳಾಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಸರಾಸರಿ 30,000 ಅರ್ಜಿಗಳು ಸಕಾಲದಲ್ಲಿ ಬರ್ತದೆ. 98% ಅಪ್ಲಿಕೇಶನ್ಸ್ ಇನ್ ಟೈಮಲ್ಲಿ, ಅಂದರೆ ಯಾವ ಕಾನೂನುಗಳು ಅಥವಾ ಗೈಡ್ಲೈನ್ಸ್ ಇಷ್ಟು ದಿನ ಒಳಗೆ ಅದು ಮುಗಿಸಬೇಕು, ಅದು ಡಿಸ್ಪೋಸ್ ಮಾಡಬೇಕು ಅಂತ ಹೇಳುವುದಲ್ಲಿ ನಮಗೆ ಅದು ಪಾಲನೆ ಮಾಡೋಕ್ಕೆ ಆಗ್ತಾ ಉಂಟು. 98% ಆಫ್ ಅಪ್ಲಿಕೇಶನ್ಸ್ ವಿ ಆರ್ ಡಿಸ್ಪೋಸಿಂಗ್ ಇನ್ ಟೈಮ್. ಬಾಕಿ 2% ಅಲ್ಲಿ 1% ನಮ್ದು ಡಿಲೇ ಆಗಿ ಆದರೂ ಡಿಸ್ಪೋಸ್ ಆಗ್ತಾ ಉಂಟು. 1% ನಮಗೆ ಸಮಸ್ಯೆಗಳು ಬಗೆಹರಿಸಕ್ಕೆ ಆಗ್ತಾ ಇದೆ. 30,000 1% ಅಂದರೆ 300 ಅಪ್ಲಿಕೇಶನ್ಸ್ ಬರ್ತದೆ. ಕಳೆದ 10 ತಿಂಗಳಲ್ಲಿ ಈ 300 ಅಪ್ಲಿಕೇಶನ್ ಸೇರಿ 3,000 ಅಪ್ಲಿಕೇಶನ್ಸ್ ಬಂದಿರಬಹುದು. ಈಗ MLA ಹತ್ರ ಹೋಗುವರಾಗಲಿ, ಸಚಿವರ ಹತ್ರ ಹೋಗುವರಾಗಲಿ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಸೊಲ್ಯೂಷನ್ ಹುಡುಕೋರಾಗಲಿ, ಈ 3,000 ಜನ ಅವರ ಸಮಸ್ಯೆಗಳು ನಮಗೆ ಬಗೆಹರಿಸಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಅವರ ಸಮಸ್ಯೆಗಳು ನಮಗೆ ಅರ್ಥ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ. ನಮ್ಮಲ್ಲಿ ದೊಡ್ಡ ಒಂದು ಮೀಟಿಂಗ್ ಮಾಡಿದ್ರೆ 1,500 ಜನ ಬರ್ಬೋದು. ನೀವೆಲ್ಲ ಸೇರುವಾಗ ಈಗ ಬರೀ 500 ಜನ ಮಾತ್ರ ಇರ್ಬೋದು. ನಾನೇನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದ್ರೆ 3,000 ಅಂದ್ರೆ ಉಡುಪಿ ತರ ಒಂದು ಜಿಲ್ಲೆಗೆ ನೋಡಿದಾಗೆ ಸ್ವಲ್ಪ ಒಂದು ದೊಡ್ಡ ನಂಬರ್. ಅವರ ಸಮಸ್ಯೆಗಳು ನಮಗೆ ಬಗೆಹರಿಸೋದಕ್ಕೆ ನಮ್ಮ ಪಾಲಿಸಿಯಲ್ಲಿ, ನಮ್ಮ ಗೈಡ್ಲೈನ್ಸ್ ಅಲ್ಲಿ ನಾವು ಆ ಪ್ರಾಬ್ಲಮ್ ತಿಳ್ಕೊಳ್ಳುವ ರೀತಿಯಲ್ಲಿ ಕೆಲವು ಚೇಂಜ್ಗಳು ಬರ್ತಾ ಇಲ್ಲ ಅಂದ್ರೆ ಅವರ ಸಮಸ್ಯೆಗಳು ಅದೇ ತರ ಆಗಿ ಮುಂದೆ ಹೋಗ್ತವೆ.